ನಮಸ್ಕಾರ ವೀಕ್ಷಕರೇ, ಕೆಲವಷ್ಟು ಆಸ್ಟ್ರಾಯ್ಡ್ಗಳು ಭೂಮಿನ ತಟ್ಟೋದಕ್ಕೆ ಕಾಯ್ತಾ ಇದೆ. ಅದಕ್ಕೆ ಪ್ರೂಫ್ ಅನ್ನೋ ಹಾಗೆ ಇಲ್ಲಿ ನಾಸಾನವರು ಕೂಡ ಕೆಲವಷ್ಟು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಎಮರ್ಜೆನ್ಸಿ ಡಿಸಿಷನ್ ಓವರ್ ಆಸ್ಟ್ರಾಯ್ಡ್. Dr. Jenny Miller, extragalactic astronomer and co-presenter of the Awesome Astronomy podcast. You've got me worried now, Jenny. Is this an asteroid which seems to be heading directly at us? ಇವ್ರು ಮಾತಾಡ್ತಾ ಇರುವಂತ ಆಸ್ಟ್ರಾಯ್ಡ್ ಬಂದು 2032ಗೆ ಬರುವಂತ ಒಂದು ಆಸ್ಟ್ರಾಯ್ಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. 2024 YR4 ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಭೂಮಿಗೆ ಟಚ್ ಆಗೋ ಚಾನ್ಸಸ್ ಇದೆ ಅನ್ನೋದು ಇಲ್ಲಿರುವಂತ ಡಿಸ್ಕಷನ್. ಇನ್ನು ಇತ್ತೀಚಿನ ದಿನಗಳಲ್ಲಿ ಒಂದು ವಿಡಿಯೋ ಪ್ರಕಾರ, ಈ ವಿಡಿಯೋನ ನೋಡಿ ಇವ್ರು ಹೇಳ್ತಾರೆ ಸುಮಾರು ಆಸ್ಟ್ರಾಯ್ಡ್ಗಳು ಭೂಮಿ ಕಡೆ ಬಂದು ಹೋಗ್ತಾ ಇದೆ. ಯಾವುದೋ ಒಂದು ಶಕ್ತಿ ಅದು ಭೂಮಿಗೆ ಬಂದು ಬೀಳೋದನ್ನ ತಡಿತಾ ಇದೆ ಅಷ್ಟೇ. ಹೌದು, ಕಾಲಜ್ಞಾನಿಗಳು ಹೇಳ್ತಾ ಇದ್ರು ಭೂಮಿ ಕಡೆ ಇಷ್ಟಿಷ್ಟು ಧೂಮಕೇತುಗಳು ಬರುತ್ತೆ ಅಂತ. ಅಂಥದ್ದು ಈಗ ನಡೀತಾ ಇದೆ. ಬಟ್ ಯಾವುದೋ ಒಂದು ಶಕ್ತಿ ಇದನ್ನ ಭೂಮಿಗೆ ಬರೋದನ್ನ ತಡಿತಾ ಇದೆ. ಯಾವ ಕಾರಣಕ್ಕೆ ಅನ್ನೋದು ಕೂಡ ಯಾರಿಗೂ ಇನ್ನೂ ಅರ್ಥ ಆಗಿಲ್ಲ. ಬಟ್ ಭೂಮಿಗೆ ಯಾವುದಾದ್ರೂ ಆಸ್ಟ್ರಾಯ್ಡ್ ಬಂದು ತಟ್ಟುತ್ತೆ, ಅದರಲ್ಲೂ 2029-32 ಈ ಟೈಮ್ನಲ್ಲಿ ಭೂಮಿಗೆ ಆಸ್ಟ್ರಾಯ್ಡ್ ಇಂದ ದೊಡ್ಡ ಆತಂಕ ಇದೆ ಅಂತಾನೆ ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇರೋದು. Video taken from NASA's Asteroid Watchers, which is a live feed of all the asteroids that are heading towards Earth, shows us that in the last few days, 5 asteroids just barely missed hitting planet Earth, reminding us that we are just a rock floating through space and can get it at any time. This video taken from NASA's Asteroid Watchers. ಇಲ್ಲಿ ತೋರಿಸ್ತಾ ಇದೆ ನೋಡಿ, January 28 ಅಂದ್ರೆ February 5th ಇಂದ February 12th ಒಳಗಡೆ 5 ಆಸ್ಟ್ರಾಯ್ಡ್ಗಳು ಭೂಮಿ ಪಕ್ಕದಲ್ಲೇ ಪಾಸ್ ಆಗಿದೆ. ಆದರೆ ಭೂಮಿಗೆ ಯಾವುದೂ ಕೂಡ ಬಿದ್ದಿಲ್ಲ. ಅದೇ ಹೇಳ್ತಾ ಇರೋದು, ಯಾವುದೋ ಒಂದು ಅಗೋಚರ ಶಕ್ತಿ ಅನ್ನೋದು ಇದನ್ನೆಲ್ಲ ತಡೀತಾ ಇದೆ. ಆ ಶಕ್ತಿ ಯಾವುದು, ಯಾಕೆ ತಡೀತಾ ಇದೆ ಅಂದರೆ ಇನ್ನ ಸಮಯ ಇದೆ. ಭೂಮಿ ಮೇಲೆ ನಡಿಬೇಕಾಗಿರೋದು ಇನ್ನ ಸ್ವಲ್ಪ ಕೆಲವು ವಿಷಯಗಳು ಇರೋದ್ರಿಂದ ಇದನ್ನೆಲ್ಲ ಯಾರೋ ಒಬ್ರು ತಡೀತಾ ಇರ್ಬೋದಲ್ಲ. ಅವರು ಕೊಡ್ತಾ ಇರೋ ಟೈಮ್ ಯಾವುದು, 2029 ಇಲ್ಲ 2032ಕ್ಕೆ ಈ ಆಸ್ಟ್ರಾಯ್ಡ್ಗಳು ಭೂಮಿಗೆ ಇನ್ನ ಕ್ಲೋಸೆಸ್ಟ್ ಆಗಿ ಬರುತ್ತೆ, ಬೀಳುವಂತ ಸಂಭವನೂ ಇದೆ ಅಂತಾನೆ ಈ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಡೀಟೇಲ್ಸ್ ನಿಮಗೆ ಸಿಗ್ತಾ ಇದೆ. ಇದರಲ್ಲಿ LBC ನ್ಯೂಸ್ ಇದರಲ್ಲಿ ಇಟ್ಸ್ ಮೂವಿಂಗ್ ರ್ಯಾಪಿಡ್ಲಿ ಅಂತಾನೆ ಹಾಕಿದ್ದಾರೆ. ಅದ್ರ ಜೊತೆಗೆ ಇಷ್ಟಿಷ್ಟು ಹೊಸ ಆಸ್ಟ್ರಾಯ್ಡ್ಗಳು ಉಟ್ಕೊಳ್ತಾ ಇದೆ. ಇದರಲ್ಲೂ ಅದನ್ನೇ ಹೇಳ್ತಾ ಇರೋದು ಅವರು. ಆಸ್ಟ್ರಾಯ್ಡ್ ಅಲರ್ಟ್ ಅಂತ ಕರೆದಿದ್ದಾರೆ. ಭೂಮಿಗೆ ಇಷ್ಟಿಷ್ಟು ಆಸ್ಟ್ರಾಯ್ಡ್ಗಳು ಬರ್ತಾ ಇದೆ. ಆದರೆ ಭೂಮಿಗೆ ಕೆಲವೊಂದು ಕಡೆ ಬೀಳ್ತಾ ಇಲ್ಲ, ಕೆಲವೊಂದು ಬಿದ್ರೂ ಪೂರ್ತಿಯಾಗಿ ಬೂದಿಯಾಗಿ ಭೂಮಿಗೆ ಬೀಳ್ತಾ ಇದೆ. ಸಣ್ಣ ಸಣ್ಣ ಆಸ್ಟ್ರಾಯ್ಡ್ಗಳು ಇತ್ತೀಚಿನ ದಿನಗಳಲ್ಲಿ ಅರೌಂಡ್ ಹೆಚ್ಚು ಕಡಿಮೆ ಲೆಕ್ಕ ಹಾಕೊಳ್ಳೋದಾದ್ರೆ ಒಂದು 1 year ಇಂದ ಎಷ್ಟೆಷ್ಟೋ ಭೂಮಿ ಕಡೆ ಆಸ್ಟ್ರಾಯ್ಡ್ಗಳು ಬರ್ತಾನೆ ಇದೆ, ಧೂಮಕೇತುಗಳು. ಆದರೆ ಭೂಮಿನಲ್ಲಿ ಅಂತ ಮೇಜರ್ ಇಂಪ್ಯಾಕ್ಟ್ ಎಲ್ಲೂ ಕೂಡ ಆಗಿಲ್ಲ. ರಷ್ಯಾದಲ್ಲಿ ಒಂದು ಕಡೆ ಮಾತ್ರ ಎಲ್ಲೋ ಒಂದು ಮನೆಯ ಮೇಲೆ ಒಂದು ಸಣ್ಣ ಆಸ್ಟ್ರಾಯ್ಡ್ ಬಿತ್ತು, ಒಂದು 2 ಅಡಿ ಅಗಲ ಇರುವಂತ ಒಂದು ಕಲ್ಲು ಬಿತ್ತು. ಅದನ್ನ ಬಿಟ್ಟರೆ ಮೇಜರ್ ಆಸ್ಟ್ರಾಯ್ಡ್ ಎಲ್ಲೂ ಕೂಡ ಇಲ್ಲಿ ತನಕ ರಿಪೋರ್ಟ್ ಆಗಿಲ್ಲ. ಪ್ಲಸ್ ಭೂಮಿಗೆ ಬೀಳೋದನ್ನ ತಡೆಯೋ ಕೆಲಸ ಯಾರೊಬ್ರು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ನಂಬಿಕೆ. ಇವರು ಕೂಡ ಅದೇ ವಿಷಯನ ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವರೆಲ್ಲ ಹೇಳ್ತಾ ಇರೋದು 2029 ಸೆಪ್ಟೆಂಬರ್ಗೆ ಒಂದು ಆಸ್ಟ್ರಾಯ್ಡ್ ಭೂಮಿ ಕಡೆ ಬರುತ್ತೆ. ಇನ್ನು 2032ಗೆ ಇನ್ನೊಂದು ಆಸ್ಟ್ರಾಯ್ಡ್ ಭೂಮಿ ಕಡೆ ಬರುತ್ತೆ. ಈ ಆಸ್ಟ್ರಾಯ್ಡ್ ಸ್ಪೇಸ್ ರಾಕ್ ಕುಡ್ ಹಿಟ್ ಅರ್ತ್ ಇನ್ 2032 ಅಂತಾನೆ ತೋರಿಸ್ತಾರೆ ನೋಡಿ. ಈ ಆಸ್ಟ್ರಾಯ್ಡ್ ಭೂಮಿಗೆ ಬಿದ್ದರೆ ಸುಮಾರು 40ರಿಂದ 50 ಬಾಂಬ್ ಹಾಕಿದ್ರೆ ಹಿರೋಶಿಮಾ ನಾಗಾಸಾಕಿನಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗಿತ್ತು, ಆ ರೀತಿ 40ರಿಂದ 50 ಬಾಂಬ್ ಒಂದೇ ಸಲ ಹಾಕಿದ್ರೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಆ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅಂತಾನೆ ಸೈಂಟಿಸ್ಟ್ಗಳಲ್ಲಿ ಹೆದರ್ತಾ ಇರೋದು. ಎಲ್ಲಿ ಬೀಳುತ್ತೆ ಏನು ಗೊತ್ತಿಲ್ಲ. ಅದ್ರ ಜೊತೆಗೆ ನಾನು ಈ ವಿಡಿಯೋದಲ್ಲೂ ತೋರಿಸಿದೆ ನಿಮಗೆ ಎಷ್ಟೆಷ್ಟು ಆಸ್ಟ್ರಾಯ್ಡ್ಗಳು ಬಂದು ಹೋಗ್ತಾ ಇದೆ. ಬಟ್ ಆದರೆ ಭೂಮಿಗೆ ಬೀಳದೇ ಇರೋ ರೀತಿ ಯಾವುದೋ ಒಂದು ಶಕ್ತಿ ತಡೀತಾ ಇದೆ. ಆ ಶಕ್ತಿ ಯಾವುದೋ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಬಿಡಿ, ಟೈಮ್ ಬಂದಾಗ ಅದನ್ನು ತಡೆಯೋದಕ್ಕೂ ಆಗೋದಿಲ್ಲ. ಒಟ್ಟಿನಲ್ಲಿ ಅದಕ್ಕಿನ್ನ ಸಮಯ ಇದೆ ಅನ್ನೋದು ಮಾತ್ರ ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಕಾಲಜ್ಞಾನಿಗಳು ಒಂದು ಮಾತನ್ನು ತಿಳಿಸಿದ್ರು, ಧೂಮಕೇತುಗಳು ಭೂಮಿ ಕಡೆ ಬರುತ್ತೆ ಅಂತ. ಹೌದು, ಧೂಮಕೇತುಗಳು ಭೂಮಿಯಿಂದ ಈಗ ನೋಡೋದಕ್ಕೆ ಸಿಗ್ತಾ ಇದೆ. ಬರೀ ಕಣ್ಣಲ್ಲಿ ಕೂಡ ನೋಡ್ಬೋದು, ಅಂತ ಧೂಮಕೇತುಗಳು ಕಾಣಿಸ್ಕೊಳ್ತಾ ಇದೆ. ಇದು ಕಾಲಜ್ಞಾನಕ್ಕೆ ಸತ್ಯವಾದಂತಹ ಮಾತು. ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಒಂದು ಧೂಮಕೇತು ಭೂಮಿಗೆ ಹೊಡೆಯುತ್ತೆ. ಅದು ಇಯರ್ ಕೂಡ ಮೆನ್ಷನ್ ಮಾಡಿಲ್ಲ ಎಲ್ಲೂ ಕೂಡ. ಆದರೂ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು 2029 ಇಲ್ಲ 32 ಈ ಟೈಮ್ನಲ್ಲಿ ಬಂದು ಭೂಮಿಗೆ ತಟ್ಟೋ ಅಂತ ಚಾನ್ಸಸ್ 3.2% ಮಾತ್ರ ಹೇಳ್ತಾ ಇದ್ದಾರೆ. ಅದು ಜಾಸ್ತಿ ಆದ್ರೂ ಆಗ್ಬೋದು, ಇಲ್ಲ ಈಗ ಯಾವ ರೀತಿ ಈ ರೀತಿ ಆಸ್ಟ್ರಾಯ್ಡ್ಗಳು ಪಾಸ್ ಆಗ್ತದೆ ಭೂಮಿಯಿಂದ ಸೈಡ್ಗೆ, ಅದೇ ರೀತಿ ಆ ಆಸ್ಟ್ರಾಯ್ಡ್ ಕೂಡ ಪಾಸ್ ಆದ್ರೂ ಆಗ್ಬೋದು. ಒಟ್ಟಿನಲ್ಲಿ ಕಾಲಜ್ಞಾನಿಗಳು ಹೇಳಿದ್ದು ನಡೀತಾ ಇದೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ಆಗ್ತಾ ಇರೋದು. ಆಸ್ಟ್ರಾಯ್ಡ್ಗಳು ಭೂಮಿ ಸುತ್ತ ತುಂಬಾನೇ ಸುತ್ತೋದಕ್ಕೆ ಶುರುವಾಗಿದೆ. ಯಾವಾಗ ಬೇಕಾದ್ರೂ ಭೂಮಿನ ತಟ್ಟಬಹುದು ಅನ್ನೋದಷ್ಟೇ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಕಾಲಜ್ಞಾನಿಗಳ ಮಾತಿಗೆ ಸಾಕ್ಷಿ ಬಂದು ಇದು ಕೂಡ ಒಂದು.